ಬ್ಯುಸಿ 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 ನಾನು ತುಂಬಾ ಬ್ಯುಸಿ ಎಂದು ನಾವು ತೋರಿಸಿಕೊಳ್ಳುವ ಮುನ್ನ ಒಮ್ಮೆ ಯೋಚಿಸಿ ನೋಡೋಣ. ಕೆಲಸ, ಜವಾಬ್ದಾರಿಗಳು, ಗುರಿಗಳು ಮುಖ್ಯವೇ, ಆದರೆ ಅವುಗಳ ನಡುವೆಯೇ ನಮ್ಮನ್ನು ನಿಸ್ವಾರ್ಥವಾಗಿ ಪ್ರೀತಿಸುವವರನ್ನು, ನಮ್ಮ ಮಾತಿಗಾಗಿ ಕಾಯುವ ಹೃದಯಗಳನ್ನು ನಾವು ನಿರ್ಲಕ್ಷ್ಯ ಮಾಡುತ್ತಿದ್ದೇವೆಯೇ ಎಂಬ ಪ್ರಶ್ನೆ ನಮ್ಮೊಳಗೆ ಮೂಡಬೇಕು. ನಿರಂತರ ಕೆಲಸದ ಹೆಸರಿನಲ್ಲಿ ಒಂದು ಫೋನ್ ಕರೆ, ಒಂದು ಸಂದೇಶ, ಒಂದು ನಗು, ಒಂದು ಮಾತು ಇವೆಲ್ಲವನ್ನು ಮುಂದೂಡುತ್ತಾ ಹೋದರೆ ಅದು ನಿಧಾನವಾಗಿ ಮಧುರವಾದ ಬಾಂಧವ್ಯಗಳನ್ನು ಕ್ಷೀಣಗೊಳಿಸುತ್ತದೆ. ಅದು ಗೊತ್ತಾಗುವುದಕ್ಕೂ ಮುಂಚೆಯೇ ನಮ್ಮಗಳ ನಡುವಿನ ಆತ್ಮೀಯತೆ ದೂರವಾಗಿರುತ್ತದೆ. ಯಾಕೆಂದರೆ ಸಂಬಂಧಗಳು ಸಮಯ ಕೇಳುತ್ತವೆ, ಅವು ಗಮನವನ್ನು ಬಯಸುತ್ತವೆ, ಅವು ನಮ್ಮ ಹೃದಯದ ಉಪಸ್ಥಿತಿಯನ್ನು ಬಯಸುತ್ತವೆ. ಇಂದು ಸಮಯ ಇಲ್ಲ ಎಂದು ಹೇಳುವ ನಾವು, ನಾಳೆ ಸಮಯ ಸಾಕಷ್ಟಿದ್ದಾಗ ಆ ಸಮಯವನ್ನು ಹಂಚಿಕೊಳ್ಳಲು ಯಾರೂ ಉಳಿದಿರಲಿಲ್ಲವೆಂಬ ಖಾಲಿತನ ನಮ್ಮನ್ನು ಕಾಡಬಹುದು. ಅದೊಂದು ಮೌನವಾದ ನೋವು, ಅದೊಂದು ಏಕಾಂತದ ಭಾರ. ಆದ್ದರಿಂದ ಎಷ್ಟೇ ಕೆಲಸವಿದ್ದರೂ, ಎಷ್ಟೇ ಗುರಿಗಳಿದ್ದರೂ, ನಮ್ಮವರಿಗಾಗಿ ಸ್ವಲ್ಪ ಸಮಯವನ್ನು ಜಾಣ್ಮೆಯಿಂದ ಉಳಿಸಿಕೊಳ್ಳೋಣ. ಅವರ ಮಾತು ಕೇಳೋಣ, ಅವರ ನೋವು ನಲಿವುಗಳನ್ನು ಹಂಚಿಕೊಳ್ಳೋಣ. ಅದೇ ಬದುಕಿಗೆ ಅರ್ಥ ತುಂಬುವುದು. ಬದುಕಿನ ಪ್ರತಿಯೊಂದು ಕ್ಷಣವೂ ಅಮೂಲ್ಯ. ಅದನ್ನು ಕೇವಲ ಓಟದಲ್ಲಿ ಕಳೆದುಕೊಳ್ಳದೆ ಸಂಬಂಧಗಳ ತಾಪದಲ್ಲಿ ಜೀವಿಸೋಣ. ಯಾಕೆಂದರೆ ಜೀವನದ ಸಾರ್ಥಕತೆ ಎಷ್ಟು ಸಾಧಿಸಿದೆವು ಎಂಬುದಲ್ಲ, ಯಾರಿಗಾಗಿ ಬದುಕಿದೆವು, ಯಾರ ಹೃದಯದಲ್ಲಿ ನಾವು ಉಳಿದೆವು ಎಂಬುದರಲ್ಲಿ ಇದೆ. ಬದುಕಿನ ಪ್ರತಿಯೊಂದು ಕ್ಷಣವನ್ನು ಪ್ರೀತಿಸಿ, ಆತ್ಮೀಯರಿಗಾಗಿ ಜೀವಿಸಿ. ಕರುನಾಡ ನ್ಯೂಸ್ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.